ನಾವು ಕೇಳ್ತಾ ಇದ್ದೀವಿ ಸ್ವಾಮೀಜಿಗಳು ಇವತ್ತು ನಿನ್ನೆ ಹೋರಾಟನ ಮೊನ್ನೆ ಸಿದ್ದರಾಮಯ್ಯ ಹೇಳ್ತಾರೆ ಅಧಿವೇಶನದಲ್ಲಿ ಇಲ್ಲದ ನಿರಾಣಿಗೋಸ್ಕರ ಹುಟ್ಟಿದಂಥ ಪಾದೆ ಇದು ಹೋರಾಟ ಅಂತ ಹೇಳ್ತಾರೆ. 2002ರಿಂದ ಹೋರಾಟ ಪ್ರಾರಂಭ ಆಗಿದೆ. ಇದು ನಿನ್ನೆ ಇವತ್ತಿಂದಲ್ಲ. ಇವತ್ತು ಈ ಸರ್ಕಾರ ಪಾಕಿಸ್ತಾನ್ ಜಿಂದಾಬಾದ್ ಅಂದವ್ರನ್ನ ಪೊಲೀಸ್ ಠಾಣೆ ಮೇಲೆ ಕಲ್ತೂರಾಟ ಮಾಡಿದಾರನ್ನ ಮಾರ್ಕಾಸ್ತ ಎಸೆದವ್ರನಿಗೆ ಕೇಸ್ಗಳನ್ನು ಖುಲಾಸೆ ಮಾಡೋಕ್ಕೆ ಹೊರಟಿದ್ರಿ. ಡಿಜೆಹಳ್ಳಿ ಕೆಜೆಹಳ್ಳಿ ಘಟನೆ ಇನ್ನು ನಮ್ಮ ಕಣ್ಮುಂದಿದೆ. ಅಲ್ಲಿ ನಿಮ್ಮ ಜಮೀರ್ ಅಹಮದ್ ಏನು ಮಾಡಿದರು? ದೇಶದ್ರೋಹದ ಕೆಲಸಗಳು ಮಾಡಲಿಲ್ವಾ? ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದರು. ಅವ್ರನ್ನ ಬಂಧಿಸಿದ್ರಾ? ಲಾಠಿ ಚಾರ್ಜ್ ಮಾಡಿದ್ರಾ? ನಾಚಿಕೆ ಆಗ್ಬೇಕಲ್ಲ ನಿಮಗೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಒಬ್ಬ ಹಿಂದೂ ವರ್ಗದ ನಾಯಕರು, ಶೋಷಿತ ಸಮಾಜಗಳಿಗೆ ನ್ಯಾಯ ಕೊಡ್ತೀನಿ, ನಿಮ್ಮ ಬಗ್ಗೆ ಭಾಳ ಗೌರವ ಇತ್ತು ಸಿದ್ದರಾಮಯ್ಯನವರೇ. 2013ರಿಂದ 2018ರವರೆಗೆ ನೀವು ಮುಖ್ಯಮಂತ್ರಿ ಆಗಿದ್ರಲ್ಲ, ಆ ಸಿದ್ದರಾಮಯ್ಯನವರು ಇವತ್ತಲ್ಲ, ಪೂರ್ತಿ ಅವರು ಬದಲಾಗಿದ್ದಾರೆ. ಸಿದ್ದರಾಮಯ್ಯನವರೇ, ನೀವು ಕಾನೂನು ತಜ್ಞರು, ನಿಮಗೆ ಹೇಳ್ಕೊಡ್ಬೇಕಾ ಯಾವ ರೀತಿ ಮೀಸಲಾತಿ ಕೊಡ್ಬೋದು? ನಿಮಗೆ ನಿಮ್ಮ ಪೆನ್ನು ಕೆಲಸ ಮಾಡ್ತೀವಿ ಸಿದ್ದರಾಮಯ್ಯನವರೇ. ನಿನ್ನೆ ದಿವಸ ಮತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ದೀರಿ, ಕಲ್ತೂರಾಟ ಮಾಡಿ ಸುಮ್ಮನಿರ್ಬೇಕಾಗತ್ತಾ? ಕಾನೂನು ಸ್ವಾಮೀಜಿಗಳಿಗೆ ಒಂದೇ, ನನಗೆ ಒಂದೇ. ನಿಜ ನಾವು ಹೇಳ್ತಿದ್ದೀವಿ ಸಿದ್ದರಾಮಯ್ಯನವರೇ, ಕಾವಿ ಬಟ್ಟೆ ಕಂಡ್ರಿ ನಿಮ್ಗೆ ಯಾಕೆ ಸಿಟ್ಟು? ಅದೇ ಆ ಟಿಪ್ಪು ವಂಶಸ್ಥರು, ಟಿಪ್ಪು ಕಟ್ಗೇಡಿದ್ರೆ ಅವರನ್ನು ಪ್ರೀತಿ ಮಾಡ್ತೀರಿ. ಜಮೀರ್ ಅಹಮದ್ ಅಂತ ಒಬ್ಬ ಮತಾಂಧನ ಪ್ರೀತಿ ಮಾಡ್ತೀರಿ. ಇಡೀ ಹಿಂದೂ ಭೂಮಿಯನ್ನು, ಮಠಾಧೀಶ್ವರರ ದೇವಸ್ಥಾನ ಭೂಮಿಯನ್ನು ವಕ್ಫ್ ಬೋರ್ಡು ಭೂ ಕಬಳಿಕೆ ಮಾಡಿಕೊಂಡ್ರೆ ಅದ್ರ ಬಗ್ಗೆ ಮಾತಾಡಲಿಲ್ಲ, ಅದ್ರ ಬಗ್ಗೆ ಖಂಡನೆ ಮಾಡಲಿಲ್ಲ ಸಿದ್ದರಾಮಯ್ಯನವರು. ನೀವು ಯಾವ ನ್ಯಾಯ ಸ್ವಾಮಿ ಸಿದ್ದರಾಮಯ್ಯನವರು? ದ್ವಿಮುಖ ನೀತಿ ನಿಮಗೆ. 7 ಹಂತದ ಹೋರಾಟಗಳು ಬೆಂಗಳೂರಿನಲ್ಲಿ, ಶ್ರೀಗಳು, ಸಮಾಜದ ಮುಖಂಡರು, ವಕೀಲರುಗಳು ನೀವು ಕೊಟ್ಟರು ಸಮಯಕ್ಕೆ ಬಂದು ಬೆಂಗಳೂರಲ್ಲಿ ಚರ್ಚೆ ಮಾಡಿದಾಗ ನೀವು ಸ್ವಾಮೀಜಿಗಳಿಗೆ ಅಪಮಾನ ಮಾಡಿದಿರಿ. 5,000 ಟ್ರ್ಯಾಕ್ಟರ್ ರೈತರು ಬರ್ತೇವೆ ಅಂದಾಗ ಸ್ವಾಮೀಜಿಗಳು ಮನವೊಲಿಸ್ಬೋದಲ್ಲ, ಚರ್ಚೆ ಮಾಡ್ಬೋದಲ್ಲ. ಚರ್ಚೆಯ ಬದಲಾಗಿ ಲಾಠಿ ಚಾರ್ಜ್ ಮಾಡಿದಿರಿ. ಬಹುಶಃ ಎಲ್ಲ ಒಂದು ಕಡೆ ಗೋಲಿಬಾರ್ ಮಾಡಬೇಕಂತ ಪೊಲೀಸ್ ಅಧಿಕಾರಿಗಳು ಸಂಚು ಮಾಡಿದ್ರು. ಭಕ್ತರ ಮೇಲೆ ಅಷ್ಟೇ ಅಲ್ಲ, ಪರಮ ಪೂಜ್ಯರನ್ನ ಮುಗಿಸ್ಬಿಟ್ರೆ ಮೀಸಲಾತಿ ಕೇಳಲ್ಲ ಅಂತೇಳಿ. ಇದು ನಾನು ಇವತ್ತು ಹೇಳ್ತಾ ಇದ್ದೀನಿ, ಮನುಕುಲಕ್ಕೆ ಮಾಡಿದಂಥ ಅಪಮಾನ. ನಾನು ವಿನಂತಿನ ಮಾಡ್ತೀನಿ, ನಾಡಿನ ಕೇವಲ ವೀರಶೈವ ಲಿಂಗಾಯತ ಒಳ ಪಂಗಡ ಸ್ವಾಮೀಜಿಗಳು ಅಷ್ಟೇ ಅಲ್ಲ, ಹಿಂದೂ ವರ್ಗ ಇರ್ಬೋದು, ಪರಿಶಿಷ್ಟ ಜಾತಿ ಪಂಗಡ ಎಲ್ಲ ಸಮಾಜಗಳ ಮಠಾಧೀಶರಲ್ಲಿ ನಾನು ನಮ್ರತೆಯಿಂದ ವಿನಂತಿಯನ್ನು ಮಾಡ್ತೀನಿ. ಇವತ್ತು ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಮೇಲೆ ಹಲ್ಲೆ ಮಾಡಿದರೆ, ಕಿತ್ತೂರು ರಾಣಿ ಚೆನ್ನಮ್ಮನ ವಂಶಸ್ಥರ ಮೇಲೆ ಹಲ್ಲೆ ಮಾಡಿದರೆ, ನಾವೇನಾದರೂ ಖಂಡಿಸ್ತಾ ಇದ್ದರೆ ನಾಳೆ ನಮ್ಮನೆ ಬುಡುಕು ಬರುತ್ತೆ. ದಯಮಾಡಿ ಎಲ್ಲ ಮಠಾಧೀಶರು ಈ ಘಟನೆಯನ್ನು ಖಂಡಿಸಬೇಕು ಮತ್ತು ಬೆಂಬಲವನ್ನು ಕೊಡಬೇಕು ಅಂತ ವಿನಂತಿ ಮಾಡ್ತೀನಿ. ಪರಮ ಪೂಜ್ಯರು ಇವತ್ತೇನು ಪಂಚಮಶಾಲಿ ಸಮಾಜ, ಗೌಡ ಲಿಂಗಾಯತ, ಮಲೇಗೌಡ, ದೀಕ್ಷಾ ಲಿಂಗಾಯತರನ್ನ 4 ಜನ ಸೇರಿಸಿ ಹೋರಾಟ ಮಾಡ್ತಾರೆ. ಇದ್ರ ಜೊತೆಗೆ ನಾನು ಪರಮ ಪೂಜ್ಯರಿಗೆ ವಿನಂತಿ ಮಾಡ್ತೀನಿ, ಮುಖಂಡರುಗಳಿಗೆ ವಿನಂತಿ ಮಾಡ್ತೀನಿ. ಇವತ್ತು ವೀರಶೈವ ಲಿಂಗಾಯತರಲ್ಲಿ ಭಾಳಷ್ಟು ಜನ ಹಿಂದುಳಿದ ವರ್ಗ ಸಮಾಜಗಳಿದ್ದಾವೆ. ಸಾಧು ಸದ್ಧರ್ಮ ವೀರಶೈವ ಸಮಾಜ ಇರ್ಬೋದು, ನೊಳಂಬ ವೀರಶೈವ ಲಿಂಗಾಯತ ಇರ್ಬೋದು, ಅಥವಾ ಕುಂಚಿಟಿಗೆ ಸಮಾಜ ಇರ್ಬೋದು, ಜವಳಿ ಇರ್ಬೋದು, ಅಥವಾ ಬಣಜಿಗೆ ಇರ್ಬೋದು, ಕುಂಬಾರ ಇರ್ಬೋದು, ಅನೇಕ ಪಂಗಡಗಳಿದೆ. ಎಲ್ಲ ಒಳ ಪಂಗಡಗಳನ್ನ ಸೇರಿಸಿಕೊಂಡು ಪರಮ ಪೂಜ್ಯರು ಹೋರಾಟ ಮಾಡೋಕ್ಕೂ ಇವತ್ತು ಸ್ವಾಮೀಜಿಗಳ ಹೋರಾಟಕ್ಕೆ ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅವರು ಪರಮ ಪೂಜ್ಯರು ಭೇಟಿ ಮಾಡಿ ಆಶೀರ್ವಾದವನ್ನು ಪಡೆದು ಮತ್ತು ಅಧಿವೇಶನದ ಒಳಗೆ ಹೊರಗೆ ಹೋರಾಟ ಮಾಡ್ತೀವಿ ಅಂತೇಳಿ ಈಗಾಗಲೇ ಹೋರಾಟಗಳಾಗಿದೆ. ನಮ್ಮ ಪಕ್ಷ
ಸಮಾಜ ಜೊತೆಗೆ ಗುರುಗಳ ಜೊತೆಗೆ ನಾವು ಗಟ್ಟಿಯಾಗಿದ್ದೀವಿ. ಈ ಏನು ದೌರ್ಜನ್ಯ ಮಾಡಿದ್ದಾರೆ ಅದನ್ನು ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ.